ಜಾತಿ ಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಕೂಡ ಚರ್ಚೆಗಳು ಈಗ ಶುರುವಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಕೂಡ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಆರೋಗ್ಯ ಸಚಿವರು ಆಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ಸರ್, ಬಹಳ ಮುಖ್ಯವಾಗಿರುವಂತದ್ದು ಜಾತಿ ಗಣತಿ ಸಮೀಕ್ಷಾ ವರದಿ ವಿಚಾರವಾಗಿ ಸರ್ಕಾರ ಸ್ವೀಕರಿಸಬೇಕೋ ಅಥವಾ ಬೇಡವೋ? ನೋಡಿ, ವರದಿಯನ್ನ ನೋಡದೇನೆ ನಾವು ಅದ್ರ ಬಗ್ಗೆ ಮಾತಾಡೋದು ಸರಿ ಇರೋದಿಲ್ಲ. ವರದಿ ನೋಡಿದ ಮೇಲೆ ಅದು ಸರಿ ಇದೆಯೋ ಇಲ್ವೋ ಅದ್ರ ಬಗ್ಗೆ ಬೇಕಾದ್ರೆ ವಿಮರ್ಶೆ ಚರ್ಚೆ ಮಾಡಬಹುದು. ಸೊ ನನ್ನ ಪ್ರಕಾರ ವರದಿ ಏನಿದೆ, ಯಾಕಂದ್ರೆ ಆ ವರದಿ ತಯಾರು ಮಾಡೋದಕ್ಕೆ ಬಹಳ ಶ್ರಮ, ಇವತ್ತು ಸರ್ಕಾರದ ಹಣ ಎಲ್ಲ ಖರ್ಚಾಗಿದೆ, ಶ್ರಮ ಪಟ್ಟಿದ್ದಾರೆ, ಮನೆ ಮನೆಗೆ ಹೋಗಿ ಎಲ್ಲ ಇದು ಮಾಡಿ ಇನ್ಸ್ಪೆಕ್ಷನ್ ಮಾಡಿ ಸರ್ವೆ ಮಾಡಿದ್ದಾರೆ. ಆದ್ರಿಂದ ವರದಿಯನ್ನ ನೋಡಿದ ಮೇಲೆ ನಾವು ಕಮೆಂಟ್ ಮಾಡ್ಬೋದು. ವರದಿನ ನೋಡಿದ್ರೆ ನಾವು ಏನ್ ಮಾತಾಡೋದು? ವರದಿಯಲ್ಲಿ ಏನಿದೆ ಅಂತ ನನಗಂತೂ ಗೊತ್ತಿಲ್ಲ, ಯಾರು ಗೊತ್ತಿದ್ದು ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ. ಅದರಿಂದ ವರದಿ ಒಪ್ಪಿಸ್ಕೊಳ್ಳೋದು, ಸ್ವೀಕಾರ ಮಾಡೋದು ಒಳ್ಳೇದು. ಈಗ ಒಂದು ಲಿಂಗಾಯತ ಸಮುದಾಯದ ಸಚಿವರೆಲ್ಲರೂ ಕೂಡ ಅವರೆಲ್ಲರೂ ಒಕ್ಕರಲ್ವಾಗಿ ಒಟ್ಟಾಗಿ ಯಾವುದೇ ಕಾರಣಕ್ಕೂ ಕೂಡ ಇದು ವೈಜ್ಞಾನಿಕವಾಗಿ ಆಗ್ಬೇಕು, ಇದನ್ನ ಸ್ವೀಕರಿಸಬಾರ್ದು ಅನ್ನೋ ರೀತಿಯಲ್ಲಿ ಕೂಡ ಸಹಿ ಸಂಗ್ರಹ ಮಾಡಿರುವಂತದ್ದು. ಇಲ್ಲ, ವೈಜ್ಞಾನಿಕ ಅವೈಜ್ಞಾನಿಕ ಅದು ಯಾವಾಗ ಚರ್ಚೆ ಮಾಡಬೇಕು? ವರದಿಯನ್ನ ನೋಡಿದ್ಮೇಲೆ. ನೋಡಿದ್ರೆ ನಾವು ಅದು ಸರಿ ಇಲ್ಲ ಅಂತ ನಾವು ಹೇಗೆ ಹೇಳೋದಕ್ಕೆ ಸಾಧ್ಯ? ಕೆಲವು ಊಹಾಪೋಹಗಳು ಇರ್ಬೋದು, ಕೆಲವು ತಪ್ಪು ವಿಷಯಗಳು ಜನರ ಮುಂದೆ ಇರ್ಬೋದು, ಅಥವಾ ತಪ್ಪು ಮಾಹಿತಿಗಳು ಕೂಡ ಇರ್ಬೋದು. ಅದೇನೇ ಇರಲಿ, ಪ್ರಥಮವಾಗಿ ವರದಿಯನ್ನು ನೋಡ್ದೇನೆ ನಾವು ಅದು ವೈಜ್ಞಾನಿಕ ಅವೈಜ್ಞಾನಿಕ ಅಂತ ಹೇಳಕ್ ಬರೋದಿಲ್ಲ, ಯಾರ ಕೈಲೂ ಹೇಳಕ್ಕಾಗೋದಿಲ್ಲ. ಸೊ ಅದ್ರ ಮೇಲೆ ಇನ್ನೇನು ಹೇಳಕ್ಕಾಗತ್ತೆ ನಾವು? ಅವ್ರಿಗೆ ಆತಂಕಗಳು ಇರ್ಬೋದು, ಯಾವುದೇ ಸಮಾಜಕ್ಕೆ ಕೆಲವ್ರಿಗೆ ಅದು ಆಗಬೇಕು ಅಂತ ಇರ್ಬೋದು, ಕೆಲವ್ರಿಗೆ ಆಗದ್ ಬೇಡ ಅಂತನೂ ಇರ್ಬೋದು. ಅದೇನೇ ಇರಲಿ, ಒಟ್ಟಾರೆ ಅದೆಲ್ಲ ನಾವು ಮಾತಾಡ್ಬೇಕಾದ್ರೆ ವರದಿನ ಇಟ್ಕೊಂಡು ಮಾತಾಡ್ಬೇಕು. ವರದಿ ನೋಡಿದ್ಬಿಟ್ಟು ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಆಮೇಲೆ ಬೇಕಾದ್ರೆ ಅದ್ರ ಮೇಲೆ ನಾವು ಸರಿಪಡಿಸ್ಕೊಳ್ತಕ್ಕಂಥದಕ್ಕೆ ಕ್ರಮ ತಗೋಬಹುದಲ್ಲ ಸರ್ಕಾರ, ಮುಂದೆ ಏನ್ ಮಾಡ್ಬೇಕು ಅಂತ. ಸರ್, ನೀವು ಹೇಳ್ದಂಗೆ ಮೊದಲು ವರದಿಯನ್ನು ನೋಡ್ಬೇಕಾಗತ್ತೆ, ಅದಾದ ನಂತರ ನಿರ್ಧಾರವನ್ನ ಮಾಡ್ಬೇಕಾಗತ್ತೆ, ಹೆಜ್ಜೆ ಇಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಯಾಕೆ ಆತಂಕಗಳು ಬೇಕು ಅಂತ ಈಗ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ನಾಯಕರಿಗೆ? ಏನಾಗ್ತದೆ, ಒಬ್ರು ಒಂದ್ಸಲ ಶುರು ಆಗಿದ ತಕ್ಷಣ ಅದು ಒಬ್ಬರಿಂದ ಒಬ್ಬರಿಗೆ ಏನೋ ವರದಿ ಸರಿ ಇಲ್ಲ, ಈ ತರ ಯಾರ್ದೋ ಮಾಹಿತಿಗಳು ಇದ್ದಾರೆ, ಏನೋ ಇರ್ಬೋದು. ಸೊ ಅದಕ್ಕೆ ಯಾರು ನನ್ನ ಪ್ರಕಾರ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ನಮ್ದು ಪ್ರಜಾಪ್ರಭುತ್ವ ಅಲ್ವಾ? ಜನರ ಅಭಿಪ್ರಾಯ ಬಹಳ ಮುಖ್ಯ. ಏನೇ ವಿಚಾರ ಇದ್ರೆ ಅದನ್ನ ಜನರ ಮುಂದೆ ಇಟ್ಟೇ ತೀರ್ಮಾನ ಮಾಡಬೇಕು. ಯಾರೇ ಏಕಾಏಕಿ ನಾವು ಯಾರನ್ನು ಹೇಳದೆ ಕೇಳದೆ ಮಾಡ್ತೀವಿ ಅಂತ ಯಾರು ಹೇಳಕ್ ಆಗೋದಿಲ್ಲ. ಅದರಿಂದ ಇದ್ರ ಬಗ್ಗೆ ನಾವು ಅನಾವಶ್ಯಕವಾಗಿ ಇದನ್ನ ತುಂಬಾ ಬೆಳೆಸ್ಕೊಳ್ಳೋದಕ್ಕಿಂತ ವರದಿ ಬಂದ ಮೇಲೆ ಮಾತಾಡಿದ್ರೆ ಒಳ್ಳೇದು ನನ್ನ ಪ್ರಕಾರ. ಇಲ್ಲದೆ ಹೋದ್ರೆ ನಾವು ಅದ್ರ ಬಗ್ಗೆ ಏನು ಚರ್ಚೆ ಏನ್ ಮಾಡೋದು? ಏನು ನೋಡ್ದೇನೆ ಏನಂತ ಚರ್ಚೆ ಮಾಡೋದು ಅಲ್ವಾ? ಈಗ ಅನೇಕ ವರದಿಗಳು ಬಂದಿದೆ, ಹಿಂದೆ ಎಲ್ಲ ಬಂದಿದೆ. ಯಾರು ನಮ್ಮ ಹಾವನೂರ್ ವರದಿ ಬಂದಿದೆ, ಚಿನ್ನಸ್ವಾಮಿ ವರದಿ ಅವ್ರ ವರದಿ ಬಂದಿದೆ. ಅದೇ ಈ ರೀತಿ ಹಲವಾರು ಈ ಸಮೀಕ್ಷೆಗಳು ಬಂದಿದೆ. ಅದೇ ಪ್ರಕಾರ ಇದನ್ನು ಕೂಡ ಬಹಳ ದೊಡ್ಡ ಮಟ್ಟದ ಸಮೀಕ್ಷೆ ಇದು. ಏನು ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸುಮಾರು ನನ್ಗೆ ಗೊತ್ತಿರುವ ಹಾಗೆ 150-180 ಕೋಟಿ ಖರ್ಚು ಮಾಡಿದ್ದಾರೆ ಈ ವರದಿ ತಯಾರು ಮಾಡೋದಕ್ಕೆ. ಸೊ ಅಷ್ಟು ಖರ್ಚು ಮಾಡ್ಬಿಟ್ಟು ನಾವು ನೋಡೋದಿಲ್ಲ ಅಂತ ಹೇಳಿದ್ರೆ ಮತ್ತೆ ಇದು ದುಂದು ವೆಚ್ಚ ಆಗೋದಿಲ್ವಾ? ಸೊ ಅದಕ್ಕೋಸ್ಕರ ನೋಡೋಣ, ಆಮೇಲೆ ಚರ್ಚೆ ಮಾಡೋಣ, ಆಮೇಲೆ ಅದ್ರ ಬಗ್ಗೆ ತೀರ್ಮಾನ ಆಗಲಿ. ಸರ್, ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅನ್ನೋ ರೀತಿಯಲ್ಲಿ ಕೂಡ ಒಂದಷ್ಟು ಒತ್ತಾಯಗಳು, ಒತ್ತಡಗಳು, ಆಗ್ರಹಗಳು ಕೇಳಿ ಬರ್ತಾ ಇರುವಂತದ್ದು. ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ, ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ, ಯಾರು ಹೇಳಿದ್ದಾರೆ ನನಗೇನು ಗೊತ್ತಿಲ್ಲ. ಮತ್ತೆ ಮತ್ತೊಂದು ಸರ್, ಈಗ ಸೆಷನ್ ಈಗ 10 ದಿನಗಳ ಕಾಲ ನಡೆಯಿತು. ಎಲ್ಲೋ ಒಂದ್ ಕಡೆ ವಿಪಕ್ಷಗಳ ಎಲ್ಲೋ ಒಂದ್ ಕಡೆ ವೈಫಲ್ಯದಿಂದಾಗಿ ಆಡಳಿತ ಪಕ್ಷಕ್ಕೆ ಅದೊಂದು ರೀತಿ ರಕ್ಷೆ ಆಯ್ತು, ಸಹಕಾರಿ ಆಯ್ತು, ಒಂದ್ ರೀತಿ ಕಟ್ಟಿ ಹಾಕುವಲ್ಲಿ ವಿರೋಧ ಪಕ್ಷಗಳು ವಿಫಲ ಆದವು ಅನ್ನುವಂತ ಮಾತುಗಳು. ಸರ್ ನೋಡಿ, ಇನ್ನೂ ಸರ್ಕಾರಕ್ಕೆ 6 ತಿಂಗಳಾಗಿದೆ ಅಲ್ವಾ? ಅದರಿಂದ ವಿರೋಧ ಪಕ್ಷಗಳು ಅವರು ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡಕ್ ಹೋದ್ರು. ಆದ್ರಿಂದ ಇನ್ನು ಯಾವುದೇ ಒಂದು ಸರ್ಕಾರಕ್ಕೆ ಸಮಯ ಕೊಡಬೇಕು. ಮತ್ತು ವಿರೋಧ ಮಾಡೋದಕ್ಕೋಸ್ಕರ ವಿರೋಧ ಮಾಡಕ್ ಹೋದಾಗ ಏನಾಗ್ತದೆ, ಅದು ಏನು ಪ್ರಯೋಜನ ಆಗಲ್ಲ. ಆಧಾರಗಳಿರ್ಬೇಕು ಮತ್ತು ಅದಕ್ಕೆ ಒಂದು ವಿಷಯದ ಮೇಲೆ ವಿರೋಧ ಮಾಡಬೇಕು. ಸುಮ್ಮನೆ ವಿರೋಧ ಮಾಡೋದಕ್ಕೋಸ್ಕರ ವಿರೋಧ ಮಾಡೋದು ಏನಾಗ್ತದೆ, ವೈಫಲ್ಯ ಆಗ್ತದೆ. ಅದೇ ಆಗಿರೋದು ಇವತ್ತು. ಅದನ್ನ ತಿಳ್ಕೊಂಡು ಈಗ ಮುಂದೆ ಸರ್ಕಾರಗಳು ಎಡುವುದ್ರೆ ಖಂಡಿತ ವಿರೋಧ ಪಕ್ಷ ನಮ್ಮನ್ನ ಟೀಕೆ ಮಾಡುವಂಥದ್ದು, ನಮಗೆ ಸರಿಯಾದ ಒಂದು ಮಾರ್ಗದರ್ಶನ ಹೇಳುವಂಥದ್ದು ಮಾಡೋದಕ್ಕೆಲ್ಲ ಹಕ್ಕಿದೆ. ಆದರೆ ಅವರು ಆ ಒಂದು ವಿಚಾರಕ್ಕೆ ಸರ್ಕಾರಕ್ಕೆ ಸಮಯ ಕೊಟ್ಟು ನಂತರ ತೀರ್ಮಾನಗಳು ಮಾಡಬೇಕು. ಈಗ ಬಿಜೆಪಿ ನಮ್ಮನ್ನು ಟೀಕೆ ಮಾಡುತ್ತೆ, ಅದು ಕೇಂದ್ರ ಸರ್ಕಾರ ಅವ್ರದೇ ಇದೆ, ರಾಜ್ಯದ ಪರವಾಗಿ ಏನೂ ಮಾಡ್ತಾ ಇಲ್ಲ. ಈಗ ಅದಕ್ಕೋಸ್ಕರ ವಿರೋಧ ಪಕ್ಷದವ್ರ ಕನ್ಫ್ಯೂಷನ್, ನಮ್ಮನ್ನು ಟೀಕೆ ಮಾಡಕ್ ಹೋಗಿ ಅವ್ರ ಜವಾಬ್ದಾರಿಯಿಂದ ಅವರು ತಪ್ಪಿಸ್ಕೊಳಕ್ ಆಗೋದಿಲ್ಲ.
ಈಗ ಹೌದು, ದೊಡ್ಡ ವೈಫಲ್ಯ ಆಗ್ತಾ ಇದೆ ಇವತ್ತು ರಾಜ್ಯಕ್ಕೆ. ಕೇಂದ್ರ ಸರ್ಕಾರದಿಂದ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಅದೇ ಬಿಜೆಪಿ ಅವ್ರು ಏನ್ ಮಾಡ್ತಾ ಇದಾರೆ ಇಲ್ಲಿ ಕೇವಲ ಇಲ್ಲಿ ಹೇಳಿಕೆಗಳು ಕೊಡ್ಕೊಂಡು ಕೂತ್ಕೊಳ್ಳೋದ್ ಬದಲು ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಬೇಕಲ್ಲ. ಬಹುಶಃ ಅದು ಕೂಡ ಒಂದು ಕಾರಣ ಇವತ್ತು ಬಿಜೆಪಿ ವಿರೋಧ ಪಕ್ಷ ವೈಫಲ್ಯ ಆಗೋದಕ್ಕೆ. ಕೇಂದ್ರ ಸರ್ಕಾರ ತಾತ್ಸಾರ ಮನೋಭಾವ ರಾಜ್ಯದ ಬಗ್ಗೆ ಇರೋದ್ರಿಂದ ಇಲ್ಲಿರುವಂತ ಬಿಜೆಪಿಗೆ ಧ್ವನಿಯನ್ನು ಎತ್ತೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರ್, ಬೆಳಗಾವಿಯ ಮಹಿಳೆಯ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು JP ನಡ್ಡಾ ಅವರು ಟೀಕೆಯನ್ನ ಮಾಡಿದ್ದಾರೆ. ನೋಡಿ, ಮಹಿಳೆಯರ ವಿಚಾರದಲ್ಲಿ ಎಲ್ಲೇ ಆದ್ರೂ ಅನ್ಯಾಯ ಆದ್ರೆ ಅದು ಇಡೀ ಅದು ಒಂದು ಸರ್ಕಾರ ಒಂದು ಪಕ್ಷ ಅಲ್ಲ, ಎಲ್ರಿಗೂ ಕೂಡ ಅದ್ರ ಬಗ್ಗೆ ಗಂಭೀರವಾಗಿ ನಾವು ನೋಡ್ಬೇಕಾಗ್ತದೆ. ಸರ್ಕಾರ ಏನಾದ್ರೂ ಬೇಜವಾಬ್ದಾರಿ ನಡ್ಕೊಂಡ್ರೆ ಅವಾಗ ಖಂಡಿತವಾಗಿ ನಮ್ಮನ್ನ ಟೀಕೆ ಮಾಡ್ಬೋದು, ಅದು ಬೇರೆ ಪ್ರಶ್ನೆ. ಅದು ಇಲ್ಲಿ ನಮ್ಮ ಏನ್ ಬೇಜವಾಬ್ದಾರಿ ಏನಿಲ್ಲ. ಸರ್ಕಾರ ಏನ್ ಕ್ರಮ ತಗೊಳ್ಬೇಕು ಅದು ತಗೊಳ್ತಾ ಇದೆ. ಮತ್ತು ಯಾವುದೇ ಇಂಥ ಘಟನೆ ಆದಾಗ ಅದಕ್ಕೆ ಸ್ಪಷ್ಟವಾದಂಥ ತೀರ್ಮಾನಗಳು ಸರ್ಕಾರ ತಗೊಳ್ತದೆ. ಅದರಲ್ಲಿ ಏನು ಹಿಂದೇಟೇನಿಲ್ಲ. ಇಂಥ ಘಟನೆಗಳು ಆಗಬಾರ್ದು. ಅದು ನಮ್ಮ ಸಮಾಜದ ಒಂದು ವ್ಯವಸ್ಥೆ. ಅದರ ವಿರುದ್ಧ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು. ಸಿಎಂ ಈ ವಿಚಾರವಾಗಿ ಟ್ವೀಟ್ ಅನ್ನು ಮಾಡಿದೆ. ಮಣಿಪುರದಲ್ಲಿ ಆದಂತ ಘಟನೆಗಳು ಅಲ್ಲೆಲ್ಲವೂ ಧ್ವನಿ ಎತ್ತದೇ ಇದ್ದಂತ ಸಂದರ್ಭದಲ್ಲಿ ರಾಜಕೀಯವಾಗಿ ಯಾಕೆ ಈ ರೀತಿಯಲ್ಲಿ ಇದಕ್ಕೆ ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ. ಮಣಿಪುರ ಸರ್ಕಾರದ ವೈಫಲ್ಯ. ಮಣಿಪುರದಲ್ಲಿ, ಉತ್ತರ ಪ್ರದೇಶದಲ್ಲಿ ಅನೇಕ ಘಟನೆಗಳಾಗಿದೆಲ್ಲ. ಸರ್ಕಾರವೇ, ಕೇಂದ್ರದ ಸಚಿವರುಗಳು ಅವರ ಮಕ್ಕಳೇ ಅನೇಕ ಇದರಲ್ಲಿ ಭಾಗಿಯಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಏನೂ ಮಾಡಲಿಲ್ಲ. ಮಣಿಪುರದಲ್ಲಿ ಎಷ್ಟು ಇವತ್ತುವರೆಗೂ ಕೂಡ ಅದನ್ನು ಸರಿಪಡಿಸೋದಕ್ಕೆ ಕೇಂದ್ರ ಸರ್ಕಾರ ಸರಿಯಾದ ಕ್ರಮ ತಗೊಳ್ತಾ ಇಲ್ಲ. ಪ್ರಧಾನಮಂತ್ರಿ ಅದ್ರ ಬಗ್ಗೆ ಮಾತಾಡ್ತಾರೆ, ಅದನ್ನ ನಾವು ಹೇಳ್ತಾ ಇದೀವಿ. ಅದು ಬೇರೆ. ಅದನ್ನ ಅಲ್ಲಿ ಆತರ ಆಗ್ತಾ ಇದೆ. ಇಲ್ಲಿ ಬಂದು ಯಾವುದೋ ಒಂದು ಇನ್ಸಿಡೆಂಟ್ಗೋಸ್ಕರ ಕೇಂದ್ರ ಬಿಜೆಪಿ ಅವ್ರು ಮಾತಾಡ್ತಾರೆ ಅಂತ ಹೇಳಿದ್ರೆ ನೈತಿಕತೆ ಉಳಿಯೋದಿಲ್ಲ ಅಲ್ಲ. ನೈತಿಕತೆ ಇಟ್ಕೊಂಡು ಮಾತಾಡಬೇಕು. ಇವತ್ತು ಅಲ್ಲಿ ಸರಿಪಡಿಸ್ಬಿಟ್ಟು ಇಲ್ಲಿ ಬಂದು ಮಾತಾಡಿದ್ರೆ ಹೇಳ್ಬೋದು, ಅದನ್ನ ಒಪ್ಕೋಬಹುದಾಗಿತ್ತು. ಇಲ್ಲಿ ರಾಜ್ಯ ಸರ್ಕಾರ ವೈಫಲ್ಯ ಏನಲ್ಲ. ರಾಜ್ಯ ಸರ್ಕಾರ ಏನ್ ಕ್ರಮ ತಗೊಳ್ಬೇಕು ಖಂಡಿತ ತಗೊಳ್ತಾರೆ. ಸೊ ಇದಿಷ್ಟು ಕೂಡ ದಿನೇಶ್ ಗುಂಡೂರಾವ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಹವಿರಾಜ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.